ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಪಿತಮಪ್ಯಖಿಲೈः ಸ್ವರ್ಗೈः अस्योद्भवादिदमशेषविशेषतोऽपि वन्द्यं सदा प्रियतमं सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. 13ನೇ ಅಧ್ಯಾಯದ 8ನೇ ಶ್ಲೋಕದ ಅರ್ಥ ಆಗಿದೇನೆ, ಆಗಬೇಕಾ? ಆಗಿದೆ ಆಚಾರ್ಯ. ಸರಿ ಸರಿ. 9ನೇ ಶ್ಲೋಕವನ್ನು ಹೋಗೋಣ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರಮೇವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇದೆ ಜ್ಞಾನ ಸಾಧನಗಳನ್ನೇ ಇನ್ನೂ ಹೇಳ್ತಾ ಇದ್ದಾನೆ. ಇಂದ್ರಿಯಾರ್ಥೇಷು ವೈರಾಗ್ಯಂ. ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲದಿರುವುದು. ಇನ್ನೂ ನೋಡಬೇಕು, ಇನ್ನೂ ತಿನ್ನಬೇಕು, ಇನ್ನೂ ಮಧುರವಾದ ಸಂಗೀತವನ್ನ ಕೇಳಬೇಕು, ಈ ರೀತಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲದಿರುವುದು. ಅನಹಂಕಾರಮೇವಚ, ಅಹಂಕಾರ ಪಡೆದಿರುವುದು. ನಾನೇ ಮಾಡಿದ್ದು, ನಾ ಇಲ್ಲದೆ ಇದ್ರೆ ಏನೂ ಆಗ್ತಾ ಇರಲಿಲ್ಲ, ಈ ರೀತಿ ಅಹಂಕಾರ ಪಡದೇ ಇರುವಂಥದ್ದು. ನೋಡಿ, ಇದನ್ನು ಹೇಳಿದ್ದೇನೆ. ಪರಮಾತ್ಮನಿಗೆ ಎಲ್ಲಿತ್ತು ಅಹಂಕಾರ ಹೇಳಿ? ಅನೇಕ ಬಾರಿ ಹೇಳಿದ್ದೇನೆ ಇದನ್ನ. ಈಗ ಇನ್ನೊಮ್ಮೆ ಬಂದಿದೆ, ಆದ್ದರಿಂದಾಗಿ ಹೇಳಬೇಕು. ಪರಮಾತ್ಮ ಆ ಪಾಂಡವರ ರಾಜಸೂಯ ಯಾಗದಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಎಲೆಗಳನ್ನ ತೆಗೆದ. ಯಾಕೆ ಅವಂದೇ ಹೇಳಬೇಕು ಅಂತಂದ್ರೆ, ಅನೇಕ ಜನ ಮಾಡಿದ್ದಾರೆ, ಆದ್ರೆ ಅವನಿಗಿಂತ ಉತ್ತಮರಾದವರು ಯಾರೂ ಇಲ್ಲ. ಆದ್ದರಿಂದ ಅವನು ಮಾಡಿದ್ದನ್ನೇ ಹೇಳಿದ್ದನ್ನೇ ಇನ್ನೊಮ್ಮೆ ಹೇಳಬೇಕು ಅಂತ. ಅವ್ರಿಂಗಿನ ಕೆಳಗಿನವರು ಇದ್ದಾರೆ ಅನೇಕ ಜನ, ವಾಯುದೇವರು ಇತ್ಯಾದಿ ಇಂದ್ರಾದಿ ದೇವತೆಗಳು, ಋಷಿಮುನಿಗಳು, ಎಷ್ಟೋ ಬ್ರಾಹ್ಮಣರಿಗೆ ಸಹಾಯವನ್ನ ಮಾಡಿದ್ದಾರೆ. ಭೀಮಸೇನ ದೇವರು ಬ್ರಾಹ್ಮಣರಿಗೆ ಸಹಾಯವನ್ನ ಮಾಡಿದ್ದಾರೆ. ಆ ಬಕಾಸುರನ ಸಂಹಾರ ಮಾಡಬೇಕಾದ್ರೆ ಇವರೇ ಹೋಗಿದ್ದು. ಒಂದು ಬ್ರಾಹ್ಮಣ ಕುಟುಂಬ ಉಳಿಯಲಿ ಅಂತ ಭೀಮಸೇನ ದೇವರೇ ಹೋಗಿದ್ದು. ಆದ್ದರಿಂದ ಅವರು ಅನೇಕ ಮಾಡಿದ್ದಾರೆ. ಆದ್ರೆ ಪರಮಾತ್ಮನದ್ದೇ ಯಾಕೆ ಹೇಳಬೇಕು ಅಂತ ಅನ್ಸತ್ತೆ. ಅವನಿಗಿಂತ ಉತ್ತಮ ಯಾರಿಲ್ಲ. ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಸರ್ವೋತ್ತಮನಾದ ಪರಮಾತ್ಮ ಸಕಲ ಜೀವರಾಶಿಗಳಲ್ಲೂ ನಿಂತು ಅವನೇ ಮಾಡಿಸುವಂತಹ ಸಕಲ ಕೆಲಸಗಳನ್ನು ಅವನೇ ಮಾಡಿಸಿ ನಮಗೆ ಫಲಾಫಲಗಳನ್ನು ಕೊಡುವಂತಹ ಪರಮಾತ್ಮ ಎಂದೂ ಅಹಂಕಾರ ಪಟ್ಟವನಲ್ಲ. ನಾವು ಯಾವ ಗಿಡದ ತಪ್ಪು ಹೇಳಿ?
ಈ ಅಹಂಕಾರ ಪಡೆದಿರುವುದೂ ನನ್ನ ಜ್ಞಾನದ ಒಂದು ಸಾಧನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸದಾ ಕಾಲ ನೋಡಿ, ಇನ್ನು ಜ್ಞಾನ ಸಾಧನಗಳೇನು ಗೊತ್ತಾ? ಹುಟ್ಟು, ಸಾವು, ಮುಪ್ಪು, ರೋಗ, ದುಃಖ, ದೋಷ, ಸದಾಕಾಲ ಇವುಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇರೋದು. ಸದಾಕಾಲ ಈ ಜನ್ಮ ಬಂದಿರುವುದು ಪರಮಾತ್ಮನಿಗ ಪರಮಾತ್ಮನ ದರ್ಶನಕ್ಕಾಗಿ. ನಮಗೂ ಒಮ್ಮೆ ಮೃತ್ಯು ಇದೆ. ಈ ದೇಹ ಶಾಶ್ವತ ಅಲ್ಲ, ಮುಪ್ಪಾಗತ್ತೆ. ಇದರಲ್ಲಿ ಅನೇಕ ವ್ಯಾಧಿಗಳೂ ಬರುತ್ತೆ, ಅದರಿಂದ ದುಃಖ ಆಗತ್ತೆ, ಈ ರೀತಿ ದೋಷಗಳು ಉಂಟು ಅಂತ ಸದಾಕಾಲ ಅದರ ಬಗ್ಗೆ ಎಚ್ಚರದಿಂದ ಇರಬೇಕು. ಈ ರೀತಿ ಎಚ್ಚರನಿದ್ದಾಗ ಸ್ವಚ್ಛಂದವಾಗಿ ಯಾರೂ ಕೂಡ ವಿಹಾರ ಮಾಡೋದಿಲ್ಲ. ಯಾವ ದೋಷ, ಯಾವ ಪಾಪ, ಯಾವ ಹುಟ್ಟು, ಅದು ಯಾವುದು ಮರಣ ಅಂತ ಹೇಳಿಬಿಟ್ರೆ ಸದಾಕಾಲ ಅದರ ಸ್ವಲ್ಪ ಅರಿವು ಕೂಡ ನಮಗಿಲ್ಲದೆ ಹೋದ್ರೆ, ನಮಗೇ ಅರಿವಿಲ್ಲದೇನೆ ಅನೇಕ ಪಾಪಗಳ ಸಮೂಹ ಆಗುವಷ್ಟು ನಾವು ತಪ್ಪು ಕೆಲಸವನ್ನ ಮಾಡಿಬಿಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ನಮಗೆ. ಮೂಲ ಕಾರಣ ದುಃಖ ಬರೋದು ಅಜ್ಞಾನದಿಂದ. ಯಾಕೆ? ಅಜ್ಞಾನದಿಂದಾಗಿ ಪಾಪ ಕೆಲಸವನ್ನ ಮಾಡ್ತೇವೆ, ಆ ಪಾಪದ ಫಲ ದುಃಖ. ಇದರ ಬಗ್ಗೆ ಅಜ್ಞಾನವನ್ನು ಹೋಗಲಾಡಿಸಬೇಕು ಅಂತಂದ್ರೆ ನಾವು ಜ್ಞಾನವನ್ನ ಪಡಿಬೇಕು. ಅಜ್ಞಾನ ವಿರೋಧಿಯಾದ ಜ್ಞಾನವನ್ನ ಪಡೆದಾಗ ಪಾಪ ವಿರೋಧಿಯಾದ ಪುಣ್ಯ ಬರ್ತದೆ. ಪುಣ್ಯ ಬಂದಾಗ ದುಃಖ ವಿರೋಧಿಯಾದ ಸುಖ ಬರ್ತದೆ. ಆ ಜ್ಞಾನ ಹೇಗೆ ಪಡೆಯೋದು? ಶಾಸ್ತ್ರಗಳ ಮೂಲಕ. ಈ ಜನ್ಮ, ಅನೇಕ ಜನ್ಮಗಳು ಕಳೆದಿವೆ, ಇದೂ ಒಂದು ಜನ್ಮ ಅಷ್ಟೇ, ಇನ್ನೂ ಸ್ವಲ್ಪ ವರ್ಷ ಆದ್ಮೇಲೆ ನಾವೂ ಹೋಗ್ತೇವೆ. ಅತ್ಯಂತ ಮಹಾ ಜ್ಞಾನಿಗಳೇ ಹೋಗಿದ್ದಾರೆ. ನನ್ನ ಹತ್ರ ಇರುವಂತಹ ಈಗ ಪರಮಾತ್ಮನ ಒಂದು ಅನುಗ್ರಹದಿಂದ ಬಂದಿರುವಂತಹ ಏನು ಈ ಎಲ್ಲ ಸೌಕರ್ಯಗಳಿದೆ, ಸವಲತ್ತುಗಳಿದೆ, ಶ್ರೀಮಂತಿಕೆ ಇದೆ, ಎಲ್ಲವೂ ಈ ಜನ್ಮಕ್ಕೆ ಮಾತ್ರ. ಹೊತ್ತುಕೊಂಡು ಹೋಗೋದು ಏನೂ ಇಲ್ಲ, ಎಲ್ಲವನ್ನೂ ಬಿಟ್ಟು ಹೋಗ್ತೇವೆ. ಅಂತಹ ಜ್ಞಾನ ಇದ್ದಾಗ ಮಾತ್ರ ಪರಮಾತ್ಮನಡೆಗೆ ಮನಸ್ಸು ಹೋಗುತ್ತೆ ಅಂತ. ಅಂದ್ರೆ ಇವುಗಳೂ ಕೂಡ ಜ್ಞಾನ ಸಾಧನೆಗಳು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಇಂದ್ರಿಯಾರ್ಥೇಷು ಇಂದ್ರಿಯಾರ್ಥೇಷು ವೈರಾಗ್ಯಂ. ಇಂದ್ರಿಯಾರ್ಥೇಷು ವೈರಾಗ್ಯಂ. ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಇರುವುದು. ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಇರುವುದು. ಅನಹಂಕಾರಮೇವ ಚ. ಅಹಂಕಾರ ಪಡದಿರುವುದು. ಅನಹಂಕಾರಮೇವ ಚ. ಅಹಂಕಾರ ಪಡದಿರುವುದು. ಅನಹಂಕಾರಮೇವ ಚ. ಅಹಂಕಾರ ಪಡದಿರುವುದು. ಜನ್ಮ ಜನನ. ಜನ್ಮ ಜನನ. ಮೃತ್ಯು
ಮೃತ್ಯು ಮರಣ, ಜರಾ ಮುಪ್ಪು, ಜರಾ ಮುಪ್ಪು, ವ್ಯಾಧಿ ರೋಗ, ವ್ಯಾಧಿ ರೋಗಗಳಲ್ಲಿರುವ, ವ್ಯಾಧಿ ರೋಗಗಳಲ್ಲಿರುವ ಅರ್ಥಾತ್ ಈ ಎಲ್ಲಗಳಲ್ಲಿ ಇರುವಂಥದ್ದು. ನಾವು ಖುಷಿ ಪಡ್ತೇವೆ ಒಂದು ಮಗು ಹುಟ್ಟಿತು ಅಂತಂದ್ರೆ, ನಮಗೆ ಗಂಡ ಮೊಮ್ಮಗು ಆದ, ನಮಗೆ ಹೆಣ್ಮಗು ಹುಟ್ಟಿತು ಅಂತ. ಎಲ್ಲಿ ಇದು ಸಂಸಾರದ ಬಂಧನದಲ್ಲಿ ಸಿಲುಕಿ ಬಿತ್ತು ಆ ಒಂದು ಜೀವ. ವ್ಯಾಧಿ ರೋಗಗಳಲ್ಲಿರುವ, ದುಃಖ ದೋಷ, ದುಃಖ ದೋಷಾನುದರ್ಶನಂ, ಅದು ಸಮಸ್ತ ಪದ, ಅದು ದುಃಖ ದೋಷಾನುದರ್ಶನಂ. ದುಃಖ ದೋಷಾನುದರ್ಶನಂ, ದುಃಖ ದೋಷಗಳನ್ನು ಸದಾ ಚಿಂತಿಸುತ್ತಿರುವುದು. ದುಃಖ ದೋಷಗಳನ್ನು ಸದಾ ಚಿಂತಿಸುತ್ತಿರುವುದು. ದುಃಖ ದೋಷಗಳನ್ನು ಸದಾ ಚಿಂತಿಸುತ್ತಿರುವುದು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಒಂದು ಹೋಗೋಣ. ಇನ್ನೂ ಜ್ಞಾನ ಸಾಧನೆಗಳಿವೆ ಅಂತ ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಆಸಕ್ತಿರನಭಿಶ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಆಸಕ್ತಿ ಅನಭಿಶ್ವಂಗ, ಆಸಕ್ತಿ ಇರಬಾರದಂತೆ. ಆಸಕ್ತಿ ಇರದೆ ಹೋದರೆ ಧರ್ಮ ಕಾರ್ಯಗಳು ಆಗೋದಿಲ್ಲ. ಯಾರಲ್ಲಿ? ಪುತ್ರದಾರ ಗೃಹಾದಿಷು, ಪುತ್ರನಲ್ಲಿ, ದಾರ ಪತ್ನಿಯಲ್ಲಿ, ಗೃಹ ಮನೆಯೇ ಮೊದಲಾದವುಗಳಲ್ಲಿ ಮೋಹ ಇರಬಾರದು. ಆಸಕ್ತಿ ಇರಬೇಕು ನಮ್ಮವರು ಅಂತ, ಅತಿಯಾದ ಆಸಕ್ತಿ ಇರಬಾರದು. ನನ್ನ ಮಗ ನಾನು ಹೇಳಿದ್ದೇ ಕೇಳಿಯೇ ಕೇಳ್ತಾನೆ, ನಾನು ಅನ್ಕೊಂಡಿದ್ದೇ ಅವನು ಓದೋದು, ನಾ ಹೇಳಿದ್ದನ್ನು ಮಾಡಿಯೇ ಮಾಡ್ತಾನೆ. ಯಾರು ಮಕ್ಕಳು ಆ ರೀತಿ ಇಲ್ಲ, ಬರೀ ಪುರಾಣಗಳಲ್ಲಿ ಇವೆ ಅವು. ಮಹಾಘೋರ ಕಲಿಯುಗ ನಡೆದಿದೆ. ಹೇಳ್ತಾರೆ, ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಕೇಳುವೆನು, ಕಮಲನಾಭನ ಕೃಪೆಯ ಪಡೆದವರೂ ಕೇಳಿ. ಅತ್ಯೆಯೇ ಸೊಸೆಯಾಗಿ, ಸೊಸೆಯೂ ಅತ್ಯೆಯೂ ಆಗಿ,
ಪುತ್ರನು ಪಿತನಾಗಿ ಪಿತನು ಪುತ್ರನಾಗಿ ಮತ್ತೆ ಗಂಡನಿಗೆ ಹೆಂಡತಿಯೇ ಗಂಡಳು ಆಗಿ ವರ್ತಿಸುವರಯ್ಯ ಈ ಕಲಿಯುಗದಿ. ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಕೇಳುವೆನು ಪೇಳುವೆನು, ಕಮಲನಾಭನ ಕೃಪೆಯ ಪಡೆದವರು ಕೇಳಿ. ಎಲ್ಲಿ ಸಾಧ್ಯ ನೋಡಿ ಹೇಗೆ ಬರೆದಿದ್ದಾರೆ ದಾಸರು. ಅತ್ಯೆಯೇ ಸೊಸೆಯಾಗಿ ಸೊಸೆಯೂ ಅತ್ಯೆಯೂ ಆಗಿ, ಪುತ್ರನು ಪಿತನಾಗಿ ಪಿತನು ಪುತ್ರನಾಗಿ ಮತ್ತೆ ಗಂಡನಿಗೆ ಹೆಂಡತಿಯೇ ಗಂಡಳು ಆಗಿ. ಜೆಂಡರೇ ಚೇಂಜ್ ಮಾಡಿದ್ರೆ ಗಂಡಳು ಗಂಡನೂ ಆಗ್ಬೇಕದು. ಅಂದ್ರೆ ಆ ರೀತಿ ವರ್ತನೆ ಮಾಡ್ತಾರೆ ಅಂತ ಈ ಒಂದು ಕಲಿಯುಗದಲ್ಲಿ. ಅದರಿಂದ ಅತಿ ಆಸಕ್ತಿ ಬೇಡ. ಮನೆ ನನ್ನದು ಅಂತ ಇರಲಿ, ಕೊನೆ ತನಕ ನಾ ತಗೊಂಡು ಹೋಗುವಷ್ಟು ಎಷ್ಟು ಒಂದು ಆಸಕ್ತಿ ಇರ್ತದೋ, ನನ್ನದೇ ಅನ್ನುವಂಥದ್ದು ಬಹಳ ಅತ್ಯಾಸಕ್ತಿ ಬೇಡ. ಪುತ್ರದಾರ ಗೃಹಾದಿಷು ಆಸಕ್ತಿ ಅನಭಿಶ್ವಂಗ, ಇವುಗಳಲ್ಲಿ ಬಹಳ ಬೇಡ. ನಿತ್ಯಂ ಇಷ್ಟಾನಿಷ್ಟೋಪಪತ್ತಿಷು, ಇಷ್ಟ ಮತ್ತು ಅನಿಷ್ಟಗಳು ಒದಗಿ ಬಂದಾಗ, ಅರ್ಥಾತ್ ಅತ್ಯಂತ ಒಳ್ಳೆಯ ಸುದ್ದಿ ಬಂತು, ಅತ್ಯಂತ ಅನಿಷ್ಟವಾದ ಕಠೋರವಾದ ಸುದ್ದಿ ಬಂತು. ಒಳ್ಳೆಯ ಸುದ್ದಿ ಬಂದಾಗ ಹಿಗ್ಗಬಾರದು, ಅನಿಷ್ಟ ಸುದ್ದಿ ಬಂದಾಗ ಕುಗ್ಗಬಾರದು. ನಿತ್ಯಂ ಸಮಚಿತ್ತತ್ವಂ, ಸದಾಕಾಲ ಸಮಚಿತ್ತನಾಗಿರಬೇಕು. ಇವತ್ತು ಒಳ್ಳೆಯದಾಗಿದೆ, ಇನ್ನು ಪರಮಾತ್ಮ ಕೃಪೆಯಿಂದ ಆಗಿದೆ. ಅನಿಷ್ಟ ಆಯಿತು, ಕೆಟ್ಟದ್ದೇನೋ ಆಯಿತು, ನಾಳೆ ಒಳ್ಳೆಯದಾಗಬಹುದು, ಇದೇ ಶಾಶ್ವತ ಅಲ್ಲ ಅಂತ ಈ ಒಂದು ಸಮಭಾವನೆ ಅಂತ ಏನಿದೆ ಅದು ಬಹಳ ಮುಖ್ಯ. ಇವೆಲ್ಲವೂ ಕೂಡ ಜ್ಞಾನ ಸಾಧನ. ಪುತ್ರ, ಪತ್ನಿ, ಗೃಹ ಇವುಗಳಲ್ಲಿ ಆಸಕ್ತಿ, ಸ್ನೇಹ, ಆಸಕ್ತಿ ಅಲ್ಲ, ಕ್ಷಮಿಸಿ ನಾನು ತಪ್ಪು ಹೇಳಿದೆ. ಶ್ಲೋಕದಲ್ಲೂ ಕೂಡ ಆಸಕ್ತಿ ಅಲ್ಲ, ಆಸಕ್ತಿರನಭಿಶ್ವಂಗ. ನೋಡಿ, ಒಂದು ಆಕಾರ, ಹ್ರಸ್ವಾಕಾರ ದೀರ್ಘಾಕಾರ ಇಷ್ಟು ವ್ಯತ್ಯಾಸ ಆಗುತ್ತೆ. ಆಸಕ್ತಿ ನಾಸಕ್ತಿ, ಬಹಳ ಸ್ನೇಹ ಇರಬಾರದು. ಆಸಕ್ತಿ ಅಂದ್ರೆ ಬಹಳ ಸ್ನೇಹ ಅಂತರ್ಥ. ಆಸಕ್ತಿ ಅದು ಸರಿನಾ? ಆಸಕ್ತಿ ಸ್ನೇಹವಿಲ್ಲದಿರುವುದು. ಅನಭಿಶ್ವಂಗ, ಸ್ನೇಹ ಏನೋ ಇರಬಾರದು, ಅದಕ್ಕಿಂತ ಜಾಸ್ತಿ ಮಾಡ್ತೇವೆ ಅಂತಂದ್ರೆ ಅನಭಿಶ್ವಂಗ, ಅತ್ಯಾಸಕ್ತಿಯೂ ಇರಬಾರದು. ಇಷ್ಟವಾದ ವಸ್ತುವಿನಲ್ಲಿ ಇಷ್ಟವಾದ ಸುದ್ದಿ ಬಂದಾಗ, ಅನಿಷ್ಟವಾದ ಸುದ್ದಿ ಕೇಳಿದಾಗ ಸಮಭಾವನೆಯಿಂದ ಇರಬೇಕು. ಬಹಳ ಖುಷಿಯಾಗೋದು, ಬಹಳ ದುಃಖವಾಗೋದು ಇರಬಾರದು. ಇವೆಲ್ಲವೂ ಜ್ಞಾನ ಸಾಧನ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಪುತ್ರದಾರ ಗೃಹಾದಿಷು, ನೋಡಿ ಇನ್ನೊಂದು ಹಾಡು ನೆನಪಾಗ್ತಾ ಇದೆ. ಯಾತರ ಘಟಿ ಪೀಟಿ ಒಂದು ದಿನ ಹೋಗುತ್ತಿಲ್ಲ ಟಿಪೀಟಿ, ಯಾತರ ಘಟಿ ಪೀಟಿ ಒಂದು ದಿನ ಹೋಗುತ್ತಿಲ್ಲ ಟಿಪೀಟಿ, ಬರುವಾಗ ಏನು ತಂದಿ ಬರುತ್ತಲಿ ಎಲ್ಲಾನು ನನ್ನದೆಂದಿ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ಬರದಿ ಅಳಮಾರಿಗೆ ಬಂದಿ, ಯಾತರ ಘಟಿ ಪೀಟಿ ಒಂದು ದಿನ ಹೋಗುತ್ತಿಲ್ಲ ಟಿಪೀಟಿ, ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ, ದೊಡ್ಡ ಮನೆಯ ಗೃಹ ಅದರೊಳು ಮಡದಿಯ ವೈದಿಟ್ಟಿ, ದಾರ ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ, ಪುತ್ರ ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ, ಅದರ ಮ್ಯಾಲೆ ನೀ ಮನಸ್ಸು ಇಟ್ಟಿ, ಸಿಗಿಬಿದ್ದಿ ಅಂತರ್ಥ. ಯಾತರ ಘಟಿ ಪೀಟಿ ಒಂದು ದಿನ ಹೋಗುತ್ತಿಲ್ಲ ಟಿಪೀಟಿ. ಎಷ್ಟು ಅದ್ಭುತ.
ಬರ್ಕೊಳ್ಳಿ, ಅರ್ಥ ಬರ್ಕೊಳ್ಳಿ. ಪುತ್ರದಾರ ಗೃಹಾದಿಷು, ಪುತ್ರ ದಾರ ಗೃಹಾದಿಷು, ಪುತ್ರ ಪತ್ನಿ ಗೃಹಾದಿಗಳಲ್ಲಿ, ಪುತ್ರ ಪತ್ನಿ ಗೃಹಾದಿಗಳಲ್ಲಿ ಆಸಕ್ತಿ ಸ್ನೇಹವಿಲ್ಲದಿರುವುದು. ಎಷ್ಟು ಬೇಕೋ ಅಷ್ಟು ಇರಿ, ಬೇಡ ಅಂತ ಹೇಳೋದಿಲ್ಲ. ಸರಿಯಾದ ದಾರಿಗೆ ತರಲಿಕ್ಕೆ, ಅವರ ಧರ್ಮ ಮಾರ್ಗವನ್ನು ತರಲಿಕ್ಕೆ, ಅವನು ನನ್ನವನು ಎನ್ನುವಂತಹ ಭಾವನೆ ಬಂದಾಗ ಅವನನ್ನು ಧರ್ಮ ಮಾರ್ಗದಲ್ಲಿ ತರಬೇಕು ಅನ್ನುವಂತಹ ನಮಗೆ ಇಚ್ಛೆ ಬರ್ತದೆ. ನನ್ನವನೇ ಅಲ್ಲ ಬೇರೆ ಯಾರೋ ಅಂತ ಭಾವನೆ ಇದ್ದಾಗ ಅವನು ಏನಾದರೂ ಮಾಡ್ಕೊಳ್ಳಿ ಅಂತ ಬರ್ತದೆ, ಹೌದು. ಆದರೆ ಅದೇ ಬಹಳ ಆಗಬಾರದು ಅಂತ, ಅದೂ ಬಂಧಕ. ಆಚಾರ್ಯ ಮೊದಲು ಇದಕ್ಕೆ ಏನ್ ಅರ್ಥ ಹೇಳಿದ್ರಿ? ಪುತ್ರದಾರ ಗೃಹದಿಶು, ಪುತ್ರ ಹೆಂಡತಿ ಮನೆ ಮೊದಲಾದವುಗಳಲ್ಲಿ, ಪುತ್ರ ಹೆಂಡತಿ ಮನೆ ಮೊದಲಾದವುಗಳಲ್ಲಿ ಅದೇ ಹೆಸರಿಗಷ್ಟೇ ತಗೊಂಡಿದ್ದು, ಎಷ್ಟಿಲ್ಲ ನಮಗೆ ಮೋಹ ಇರುವಂತಹ ವಸ್ತುಗಳು. ಪುತ್ರ ಹೆಂಡತಿ ಮನೆ ಮೊದಲಾದವುಗಳಲ್ಲಿ ಆಸಕ್ತಿ ಸ್ನೇಹವಿಲ್ಲದಿರುವುದು, ಆಸಕ್ತಿ ಸ್ನೇಹವಿಲ್ಲದಿರುವುದು, ಅನಭಿಶ್ವಂಗ ಅತ್ಯಾಸಕ್ತಿ ಇಲ್ಲದಿರುವುದು, ಅನಭಿಶ್ವಂಗ ಅತ್ಯಾಸಕ್ತಿ ಇಲ್ಲದಿರುವುದು, ಇಷ್ಟಾನಿಷ್ಟೋಪಪತ್ತಿಷು, 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 ಇಷ್ಟ ಅನಿಷ್ಟಗಳು ಒದಗಿ ಬಂದಾಗ, ಇಷ್ಟ ಅನಿಷ್ಟಗಳು ಒದಗಿ ಬಂದಾಗ ನಿತ್ಯಂ ಸಮಚಿತ್ತತ್ವಂ, ನಿತ್ಯಂ ಸಮಚಿತ್ತತ್ವಂ, ಸದಾ ಸದಾ ಹಿಗ್ಗದೆ ಕುಗ್ಗದೆ ಇರುವಂಥದ್ದು, ಸದಾ ಸಮಚಿತ್ತನಾಗಿರುವುದು ಅಂತ ಬರ್ಕೊಳ್ಳಿ ಸಾಕು. ಸದಾ ಸಮಚಿತ್ತನಾಗಿರುವುದು, ಸದಾ ಸಮಚಿತ್ತನಾಗಿರುವುದು. ಇಲ್ಲಿ ಚಿತ್ತದ ಮೀನಿಂಗು ಮತ್ತೆ ನಿನ್ನೇನು ಚಿತ್ತ ಬೇರೆ ಬೇರೆ ಅಲ್ವಾ? ಇದು ಕನ್ನಡದ ಚಿತ್ತ ಸರಿನಾ? ಅದು ಸಂಸ್ಕೃತದ ಚಿತ್. ಚಿತ್ ಬೇರೆ, ಚಿತ್ತ ಬೇರೆ. ಓಕೆ. ಅಲ್ಲ, ಆ ಹಿಂದಿನ ಇದ್ರಲ್ಲಿ ನೀವು ಅನಾಸಕ್ತಿ ಇರೋದು ಅಂದ್ರೆ ಇಲ್ಲಿ ಆಸಕ್ತಿ ಇರದೇ ಇರುವುದು ಅಂತ, ಎರಡು ಒಂದೇ. ಹಾ, ಆಸಕ್ತಿ ಅಂತಂದ್ರೆ ಸ್ನೇಹವಿಲ್ಲದಿರುವುದು, ಅನಭಿಶ್ವಂಗ ಅಂತಂದ್ರೆ ಅತ್ಯಾಸಕ್ತಿ, ಅತಿಯಾದ ಆಸಕ್ತಿ ಇಲ್ಲದೆ ಇರುವುದು. ಅದೇ ಸ್ವಲ್ಪ ಆದ್ರೂ ಆಸಕ್ತಿ ಇರಲೇಬೇಕು. ಯಾಕೆ ಅಂತಂದ್ರೆ ನಮ್ಮವನು ಒಂದು ಭಾವನೆ ಬರಬೇಕು, ಇದ್ದಾಗ ಮಾತ್ರ ಅವನು ನಮ್ಮವನು ಒಂದು. ಅದು ಆ ಭಾವನೆ ಯಾವುದಕ್ಕೆ ಅಂತಂದ್ರೆ ಧರ್ಮ ಮಾರ್ಗದಲ್ಲಿ ತರುವುದಕ್ಕೆ. ಅಲ್ಲ, 9ನೇ ವ್ಯಾಮೋಹ ಇರಬಾರ್ದು ಅಲ್ವಾ ಆಚಾರ್ಯ? ಏನ್ರಿ? ಭಾವನೆ ಇರಬೇಕು, ವ್ಯಾಮೋಹ ಇರಬಾರ್ದು. ಅಷ್ಟೇ, ಹೌದು. 9ನೇ ಶ್ಲೋಕದಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂತ ಹೇಳಿದಾಗ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲದಿರುವುದು, ಸರಿ, ಅನಾಸಕ್ತಿ ಇರುವುದು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇಲ್ಲ ಇಲ್ಲ.
ಈಗಿನ ಒಂದು ಜನರ ಒಂದು ಪರಿಸ್ಥಿತಿಯನ್ನು ನೋಡಿ ಕನಕದಾಸ ಹಿಂದೊಂದು ಹಾಡು ಬರೆದಿದ್ರು. ಅದ್ಭುತ. ಸಮಯ ಇದೆ ಅಂತ ಅನ್ಕೊಳ್ತೀನಿ. ಹಾ, ಸ್ವಲ್ಪ ಕೇಳಿ, ಎಷ್ಟು ಅದ್ಭುತ ಇದೆ. ಸಾಕು ಸಾಕು ಮನುಜ ಸೇವೆ ಮಾಡಿದಣಿದು ನೊಂದೆ ನಾನು. ಸಾಕು ಸಾಕು ಮನುಜ ಸೇವೆ ಮಾಡಿದಣಿದು ನೊಂದೆ ನಾನು. ಬೇಕು ನಿನ್ನ ಪಾದ ಭಜನೆ, ಬೇಕು ನಿನ್ನ ಪಾದ ಭಜನೆ, ಕೊಟ್ಟು ಸಲಹೋ ರಂಗಯ್ಯ. ಸಾಕು ಸಾಕು ಮನುಜ ಸೇವೆಯು ರಂಗಯ್ಯ, ಇನ್ನು ಸಾಕು ಸಾಕು ಮನುಜ ಸೇವೆಯು. ಮನುಜ ಸೇವೆ ಅಂದರೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋದು ಅಂತ ಅರ್ಥ ಅಲ್ಲ. ನಮ್ಮ ಉದರ ಭರಣೆಗೋಸ್ಕರವಾಗಿ ಏನು ಮತ್ತೊಬ್ಬರ ಒಂದು ಬಾಸ್ ಕೆಳಗೋ ಅಂಥವ್ರ ಕೆಳಗೆ ಏನು ಕೆಲಸ ಮಾಡ್ತೇವಲ್ಲ, ಆ ರೀತಿ ಮನುಜ ಸೇವೆ ಅಂತ. ಏನೇನು ಮಾಡ್ತೇವೆ ನಾವು? ಹೊತ್ತರೆದ್ದು ಹೋಗಿ ಪರರ ಚಿತ್ತವೃತ್ತಿಯನ್ನೇ ತಿಳಿದು, ಹತ್ತರಿದ್ದು ಹಲವು ಕೆಲಸ ಭೃತ್ಯನಂತೆ ಮಾಡಿ, ರಿಕ್ತ ಹಸ್ತದಿಂದ ಮನೆಯ ಸೇರುವೆ, ಆಸೆಗಾಗಿ ಮತ್ತೆ ಕಂಡ ಕಡೆಗೆ ತೊಲಗುವೆ. ಬಂದು ಅಪರಾತ್ರಿಯಲ್ಲಿ ತಿಂದು ಹೊರಗುವೆ. ಯಾವ್ಯಾವುದೋ ಶಿಫ್ಟು, ಏನೇನೋ ಹೋಗೋದು. ಬಂದು ಅಪರಾತ್ರಿಯಲ್ಲಿ ತಿಂದು ಹೊರಗುವೆ, ರಂಗಯ್ಯ ರಂಗ. ಸ್ನಾನ ಸಂಧ್ಯಾನುಷ್ಠಾನ ನೇಮವಿಲ್ಲ ತೊರೆದು ಬಿಟ್ಟು, ಹೀನನಾಗಿ ಕೆಟ್ಟ ಜನರ ಮನೆಗಳನ್ನು ತಿರುಗಿ ತಿರುಗಿ ಶ್ವಾನದಂತೆ ದಿನವ ಕಳೆವೆನೋ. ಆ ದುರಾಸೆಯನ್ನು ಮನಸ್ಸಿನಲ್ಲಿಟ್ಟು ಕುದಿವೆನೋ. ಕೊನೆಗೇನು? ಕೊನೆಗೂ ಎಳ್ಳು ಕಾಳಿನಷ್ಟು ಸುಖವ ಕಾಣೆನೋ. ಕೊನೆಗೂ ಎಳ್ಳು ಕಾಳಿನಷ್ಟು ಸುಖವ ಕಾಣೆನೋ, ರಂಗಯ್ಯ ರಂಗ. ಹೇಗಿದೆ ನಮ್ಮ ಹಣೆಬರ ಅಂತಂದ್ರೆ, ಒಡಲಿನ ಆಸೆಗಾಗಿ ನೊಣವು ತೊಡಕಿ ಬಿದ್ದು ಜೇನು ಕೊಡದಿ, ಮಿಡುಕುವಂತೆ ಬಾಯಿ ಬಿಡುವೆ ಬಿಸರು ಹಾಕ್ಷಣೆ. ಎಷ್ಟು ಅದ್ಭುತ ನೋಡಿ. ಒಡಲಿನ ಆಸೆಗಾಗಿ ನೊಣವು ತುಡುಕಿ ಬಿದ್ದು ಜೇನು ಕೊಡದಿ, ಮಿಡುಕುವಂತೆ ಬಾಯಿ ಬಿಡುವೆ ಬಿಸರು ಹಾಕ್ಷಣೆ. ಬಿಡಿಸೋ ಎನ್ನ ಬಂಧ ಪಾಶವಾ, ಬಿಡಿಸೋ ಎನ್ನ ಬಂಧ ಪಾಶವಾ, ಕಾಗಿನೆಲೆ ಆದಿಕೇಶವ, ಕಾಗಿನೆಲೆ ಆದಿಕೇಶವ. ಕೊಡಿಸೋ ನಿನ್ನ ಭಕ್ತರ ಸಂಗವಾ, ಕೊಡಿಸೋ ನಿನ್ನ ಭಕ್ತರ ಸಂಗವಾ. ಕನಕದಾಸ ನೊಡೆಯ ವೆಂಕಟಾದ್ರಿ ಮಾಧವ, ರಂಗಯ್ಯ ರಂಗ. ಸಾಕು ಸಾಕು ಮನುಜ ಸೇವೆಯು ರಂಗಯ್ಯ, ಇನ್ನು ಸಾಕು ಸಾಕು ಮನುಜ ಸೇವೆಯು. ಹೀಗಿದೆ ನಮ್ಮ ಹಣೆಬರ. ಚೆನ್ನಾಗಿದೆ ಆಚಾರ್ಯ. ಚೆನ್ನಾಗಿತ್ತು ಆಚಾರ್ಯ. ಹಾಡು ತುಂಬಾ ಚೆನ್ನಾಗಿ. ಇವತ್ತು 3ನೇ ಹಾಡು, ಎಲ್ಲವೂ ಚೆನ್ನಾಗಿದೆ. 3 ನುಡಿಗಳಿದೆ, ಪರಮ ಅದ್ಭುತ. ಆಗಾಗ ಹಾಡ್ತಾ ಇರ್ಬೇಕು, ಅದನ್ನ ಗೊತ್ತಾಗ್ತಾ ಇರುತ್ತೆ ನಮಗೆ. ಇಲ್ಲಾಂದ್ರೆ ಇದರಲ್ಲೇ ಒಡಲಿನ ಆಸೆಗಾಗಿ ನೊಣವು ತುಡುಕಿ ಬಿದ್ದು ಜೇನು ಕೊಡದೆ, ಮಿಡುಕುವಂತೆ ಬಾಯಿ ಬಿಡುವೆ ಬಿಸರು ಹಾಕ್ಷಣೆ. ಕರೆಕ್ಟ್ ಆಗಿದೆ. ಬಹಳ ಸಂತೋಷ ಆಚಾರ್ಯ. ವಯಸ್ಸಾದ್ಮೇಲೆ ಇದು ಅರ್ಥ ಆಗತ್ತೆ, ಚಿಕ್ಕವರದಾಗ ಅರ್ಥ ಆಗಲ್ಲ. ನೀವು ಹಾಡು ಹೇಳ್ತಾ ಇದ್ದೀವಿ, ನಾವು ಹೊಡಸ್ಕೊತಾ ಇದೀವಿ. ಹೀಗೆ ಅರ್ಥ ಆದ್ರೆ ಒಳ್ಳೇದು. ಯಪ್ಪ, ಅಲ್ಲ ಅರ್ಥ ಆಗ್ಲಿ ಬಿಡಿ, ಸ್ವಲ್ಪ ಗೊತ್ತಾದ್ರೂ ಇರಬೇಕು ಸ್ವಲ್ಪ. ಹೀಗಿದೆ ನಮ್ಮ ಹಣೆ ಬರ ಅಂತ. ಇಂಥ ಜ್ಞಾನಿಗಳಿಗೂ ಕೊನೆಗೆ ಅರ್ಥ ಆಗಿರುತ್ತೆ. ಇರ್ಲಿ, ಯಾವಾಗ ಎಂದಿಗೆ ನಿನ್ನ ಇದು ಚಿತ್ತಕ್ಕೆ ಬರುವುದೋ, ಅಂದಿಗೆ ಉದ್ಧರಿಸೋ ಕರುಣಿಯೇ. ಸರಿ, ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ ಕೃಷ್ಣ